ಇಲ್ಲಿ ಎಷ್ಟೋ ಜನ ಮದುವೆ ಆಗೋದವ್ರು ಬಂದು ಆ ದೈವದ ಹತ್ರ ಪ್ರಾರ್ಥನೆ ಮಾಡಿ ಆ ಗೆಲು ಸೇವೆ ಕೊಡ್ತೇವೆ ಅಂತ ಹೇಳಿದ ತಕ್ಷಣ ಅವರಿಗೆ ಮದುವೆ ಆಗಿದೆ. ಈ ದೇವಸ್ಥಾನ ಎಲ್ಲರಿಗೂ ಮುಕ್ತವಾಗಿ ದೇವರ ದರ್ಶನ ಕೊಡುವಂಥ ದೇವಸ್ಥಾನ ಇದೆ. ಅವರಿಗೆ ಯಾವ ರೀತಿಯ ನಾವು ಮತಭೇದ ಪಂಥಭೇದ ನಾವು ಮಾಡುವುದಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಉಳೆಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ಮಹಾಮಾಯಿ ದೇವಸ್ಥಾನ ಸುಮಾರು 150 ವರ್ಷಗಳ ಇತಿಹಾಸವನ್ನ ಹೊಂದಿರುವ ದೇವಾಲಯವಾಗಿದೆ. ಸಣ್ಣ ಕುಗ್ರಾಮದಲ್ಲಿ ಕಾಡಿನ ಮಧ್ಯೆ ಇರುವ ಈ ದೇವಾಲಯದಲ್ಲಿ ನೆಲೆ ನಿಂತ ತಾಯಿ ಬೇಡಿ ಬರುವ ಭಕ್ತರನ್ನ ಸಲಹುತ್ತಿದ್ದಾಳೆ. ನಾನು ಮೋಹನ್ ದಾಸ್ ಸುರತ್ಕಲ್ ಅಂತೇಳಿ ಉಳಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ಮಹಾಮಾಯಿ ದೇವಸ್ಥಾನದ ಧರ್ಮದರ್ಶಿಯಾಗಿದ್ದೇನೆ. ಈ ದೇವಸ್ಥಾನದಲ್ಲಿ ದುರ್ಗಾ ಪರಮೇಶ್ವರಿ ಅಮ್ಮನವರು, ಮಾರಣಗಟ್ಟೆ ಬ್ರಹ್ಮಲಿಂಗೇಶ್ವರ ಸ್ವಾಮಿ, ಮಹಾಮಾಯಿ, ಮಂತ್ರದೇವತೆ, ಗುಡಿಗಾದ ಶಕ್ತಿಗಳು ದೇಯಲ್ಲಿ. ಮಂತ್ರದೇವತೆ ಅಂತ ಹೇಳುವಂಥ ದೈವ ಬಹಳ ವಿಶೇಷವಾಗಿ ಮದುವೆ ದೈವ ಅಂತ ಅದಕ್ಕೆ ಹೆಸರಿದೆ. ಇಲ್ಲಿ ಎಷ್ಟೋ ಜನ ಮದುವೆ ಆಗೋದವ್ರು ಬಂದು ಆ ದೈವದ ಹತ್ರ ಪ್ರಾರ್ಥನೆ ಮಾಡಿ ಆ ಗೆಲು ಸೇವೆ ಕೊಡ್ತೇವೆ ಅಂತ ಹೇಳಿದ ತಕ್ಷಣ ಅವರಿಗೆ ಮದುವೆ ಆಗಿದೆ. ಈ ದೇವಾಲಯ ಸಂಪ್ರದಾಯ ಮತ್ತು ಧಾರ್ಮಿಕ ಆಚರಣೆಗಳಿಗೆ ಮಾತ್ರ ಸೀಮಿತವಾಗಿರದೆ ಸಾಮೂಹಿಕ ವಿವಾಹ ಸೇರಿದಂತೆ ಸಾಮಾಜಿಕ ಕಾರ್ಯಗಳನ್ನು ಕೂಡ ಇಲ್ಲಿ ನಡೆಸಿಕೊಂಡು ಬರಲಾಗುತ್ತಿದೆ. ಇಲ್ಲಿ ಈಗಾಗಲೇ 300ಕ್ಕೂ ಅಧಿಕ ವಿವಾಹಗಳು ನಡೆದಿದ್ದು ಸಾಮಾಜಿಕವಾಗಿ ಹಿಂದುಳಿದವರಿಗೆ ಅನುಕೂಲವಾಗುವಂತಹ ಕಾರ್ಯಕ್ರಮಗಳನ್ನು ಮಾಡಲಾಗುತ್ತಿದೆ. ಹಲವಾರು ಮದುವೆಗಳಾಯಿತು. ಆ ಸಂದರ್ಭದಲ್ಲೆಲ್ಲ ಅವರಲ್ಲಿ ಏನು ಮಾಡ್ತಾರೆ, ಸುಮ್ಮನೆ ಬರೋದಿಲ್ಲ, ಏನಾದ್ರು ಕೊಡ್ತಾರೆ, ಚಿನ್ನ ಹಾಕ್ತಾರೆ, ಸಂತೋಷ ಪಡ್ತಾರೆ. ಅದನ್ನೇನು ನಾವು ಮೈಯಲ್ಲೇ ಧರಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಆ ಚಿನ್ನ ಒಟ್ಟಾಗುವ ತುಂಬ ಒಂದು ದೊಡ್ಡ ಮೌಲ್ಯದ ಚಿನ್ನ ಆಯಿತು. ಆ ಚಿನ್ನವನ್ನು ನಾವು ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಪಕ್ಕ ನನಗೆ ಹೊಡಿತೇನೆ ಅಂತ ಹೇಳಿದರೆ, ಈ ದೇವಸ್ಥಾನಕ್ಕೆ ಎಷ್ಟೋ ಜನ ನಿರ್ಗತಿಕರು ಬರ್ತಾರೆ, ಬಡಬಗ್ಗರು ಬರ್ತಾರೆ, ದಲಿತರು ಬರ್ತಾರೆ, ಮದುವೆಗೋಸ್ಕರ ಕಣ್ಣೀರು ಹಾಕೊಂಡು ಬರೋರು ಎಷ್ಟೋ ಜನ ಇದ್ದಾರೆ ಇಲ್ಲಿ. ಆ ಚಿನ್ನವನ್ನೆಲ್ಲ ಕರಗಿಸಿ ಅವರಿಗೆ ತಾಳಿ ಕರವಣೀರು ಅದು ಕೊಟ್ಟುಬಿಡೋಣ, ಭಂಡಾರಕ್ಕೆ ಬಂದ ದುಡ್ಡನ್ನು ಅವರ ಶ್ರೇಯಸ್ಸಿಗೆ ಉಪಯೋಗ ಮಾಡೋಣ ಅಂತ ಹೇಳುವಂಥ ಒಳ್ಳೆಯ ಒಂದು ಭಾವನೆ ನಮಗೆ ಮನಸ್ಸಿಗೆ ಮೂಡಿ ಬಂತು. ಆ ಪ್ರಕಾರ 2013ರಿಂದ ಆ ಯೋಜನೆ ಸಿದ್ಧ ಮಾಡಿ ತನ್ಮೂಲಕವಾಗಿ ಪ್ರಚಾರ ಮಾಡಿದಾಗ ತುಂಬ ಒಳ್ಳೆಯ ಒಂದು ಅಭಿಪ್ರಾಯ ಬಂತು ನನಗೆ. ಧರ್ಮ ಅಂದರೆ ಏನು, ಧರ್ಮ ಇದ್ಯಾವ ಧರ್ಮವೂ ಧಾರತಿ ಪೂಜ, ಪ್ರಜೆಗಳಿಗೂ ಸಿಗುವಂಥ ಧರ್ಮ ಅಂತ ಹೇಳುವಂಥ ಸಂವಿಧಾನದ ಇವತ್ತಿನ ಪತ್ರಿಕೆಯಲ್ಲಿ ಅನ್ನೋ ಒಂದು ಮಾತು ಬಂದಿದೆ. ಒಬ್ಬರು ಆಂಧ್ರ ಪ್ರದೇಶದ ನ್ಯಾಯಮೂರ್ತಿ ಒಬ್ಬರು ಹೇಳ್ತಾರಂತೆ ಎಲ್ಲೊಂದು ವೇಳೆಯಲ್ಲಿ, ನೀವು ದೇವರನ್ನು ಮುಟ್ಲಿಕ್ಕೆ ಯಾಕೆ ಬಿಡುವುದಿಲ್ಲ, ದೇವರನ್ನು ರಚಿಸಿದವರನ್ನು ದೇವರನ್ನು ಅಂತ ಯಾವುದೇ ಸಮಯದಲ್ಲಿ ಆ ಬದ್ಧತೆ ಯಾಕೆ ಬರಲಿಲ್ಲ, ಎಲ್ಲರಿಗೆ ದೇವರ ಮುಟ್ಟ ಹಕ್ಕುಂಟಲ್ಲ ಅಂತ ಹೇಳುವಂಥದ್ದು. ಕೆಲವು ನಿಬಂಧನೆಗಳುಂಟು ದೇವರಲ್ಲಿ, ಎಲ್ಲರೂ ಮುಟ್ಲಿಕ್ಕೆ ಆಗುವುದಿಲ್ಲ. ಆದರೆ ಅವರು ಹೇಳಿದ ಮಾತಿಗೆ ತುಂಬ ಮೌಲ್ಯ ಉಂಟು. ದೇವರ ಮುಂದೆ ನಾವೆಲ್ಲರೂ ಸಮಾನ. ನಾನು ಹೇಳ್ತೇನೆ, ಇಲ್ಲಿ ಕುಳಿತುಕೊಂಡು ಬರಬೇಡಿ, ಬೇಡದ ಕೆಲಸ ಮಾಡ್ಕೊಂಡು ಬರಬೇಡಿ, ನಿಮಗೆ ದೇವರ ದರ್ಶನ ಮುಕ್ತವಾಗಿ ಕೊಡ್ತೇನೆ. ನಾನು ಗರ್ಭಗುಡಿಗೆ ಹೋಗಲಿಕ್ಕೆ ಆಗೋದಿಲ್ಲ, ಎಲ್ಲರಿಗೂ ಹೋಗಲಿಕ್ಕೆ ಆಗೋದಿಲ್ಲ. ಇದು ದೇವಸ್ಥಾನ ಎಲ್ಲರಿಗೂ ಮುಕ್ತವಾಗಿ ದೇವರ ದರ್ಶನ ಕೊಡುವಂಥ ದೇವಸ್ಥಾನ ಇದೆ. ಅವರಿಗೆ ಯಾವ ರೀತಿಯ ನಾವು ಮತಭೇದ ಪಂಥಭೇದ ನಾವು ಮಾಡುವುದಿಲ್ಲ. ಇದು ನಮ್ಮ ಜೀವನ ಮೌಲ್ಯವನ್ನು. ಈ ರೀತಿಯಾಗಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಇವತ್ತಿನವರೆಗೆ ಒಂದು ಸಾಮೂಹಿಕ ವಿವಾಹ ಮಾತ್ರ ಅಲ್ಲ, ಬೇರೆ ಬೇರೆ ಕಾರ್ಯಕ್ರಮಗಳು. ಒಂದು ಕಾಯ್ದೆ ತಂದರು, ಮೌಢ್ಯ ನಿಷೇಧ ಕಾಯ್ದೆ ಅಂತ ಹೇಳುವಂಥದ್ದು. ಒಳ್ಳೆಯ ಮೌಢ್ಯಗಳು ಇದೆ, ಎಲ್ಲವನ್ನು ಮೌಢ್ಯ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆ ಒಂದು ನಿಷೇಧ ಕಾಯ್ದೆಯನ್ನು ಮೊದಲ ಬಾರಿಗೆ ಇಲ್ಲಿ ಎಲ್ಲರನ್ನು ಕರೆದು ಅದನ್ನು ಮಂಡಿಸಿದ್ದು ಸರಿ ಅಂತ ಹೇಳಿದ ಒಂದು ದೇವಸ್ಥಾನ ಇತ್ತು. ಆಗ ಇಡೀ ಸಮಗ್ರ ರಾಜ್ಯದಲ್ಲಿ ಒಂದು ಅಲೆ ನಿರ್ಮಾಣ ಆಯಿತು. ಓಹೋ, ಇಂಥ ಕಡೆ ಒಂದು ದೇವಸ್ಥಾನ ಉಂಟಂತೆ, ಅವರು ಈ ಥರ ಮಾಡಿದಾರಂತೆ ಅಂತ ಹೇಳುವ ಯೋಜನೆ ಬಂತದ್ದು. ಮೂಲ್ಕಿ ತಾಲೂಕು, ಈಗ ಮಂಗಳೂರು ತಾಲೂಕು ಆಗಿತ್ತು. ಈಗ ಮೂಲ್ಕಿ ತಾಲೂಕಿಂದ ಕಿನ್ನಿಗೋಡಿ ಕಳೆದ ಮೇಲೆ ಒಳಪ್ಪಾಡಿ ಅಂತ ಹೇಳುವಂಥ ಗ್ರಾಮ, ಐಕ್ಕಳ ಗ್ರಾಮ ಪಂಚಾಯತಿ. ಈ ಐಕ್ಕಳ ಗ್ರಾಮ ಪಂಚಾಯತಲ್ಲಿ ಈ ದೇವಸ್ಥಾನ ಇದೆ. ಈ ದೇವಸ್ಥಾನ ಸಣ್ಣದೇ, ಆದರೆ ಇದನ್ನು ದೊಡ್ಡ ಮಾಡಿ ಎಲ್ಲ ಅವಕಾಶವನ್ನು ಕರ್ನಾಟಕ ರಾಜ್ಯ ಸರ್ಕಾರದ ಅಧೀನದಲ್ಲಿರುವಂತಹ
ಕೈಗಾರಿಕಾ ಸಚಿವರ ಅಧೀನದಿರುವಂಥ MB ಪಾಟೀಲ್ ಅಧೀನದಿರುವಂತಹ KIDB ಎಂಬ ಸಂಸ್ಥೆ ನಮ್ಮನ್ನೆಲ್ಲ ಕಬಳಿಸಿಬಿಟ್ಟಿದೆ. ಇದು ತುಂಬ ದುಃಖ, ತುಂಬ ಬೇಜಾರ ವಿಚಾರ ಇದೆ. ಇದಕ್ಕೆ ಸರಿಯಾದ ಒಂದು ವ್ಯವಸ್ಥೆ ನಾವೆಲ್ಲ ಮಾಡಬೇಕಂತ ನಮ್ಮ ಮಾಧ್ಯಮಿತ್ರ ನಮ್ಮದು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಈ ಕ್ಷೇತ್ರಕ್ಕೆ ಪ್ರಚಾರ ಕೊಡಲಿಕ್ಕೆ ತಾವು ಬಂದಿದ್ದೀರಿ, ಸಂತೋಷ. ನೀವು ಕೂಡ ಇಲ್ಲಿಗೊಮ್ಮೆ ತಪ್ಪದೆ ಭೇಟಿ ನೀಡಿ. ಇಲ್ಲಿನ ಕುರಿತಾದ ಅನುಭವಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ.